ವಯಂ ವ್ಯವಸಿತಾಹ ಅಂತ ಭಗವದ್ಗೀತೆಯ 1ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ ಪ್ರಯೋಗ. ಯದ್ರಾಜ್ಯ ಸುಖಲೋಭೇನ ಕರ್ತುಂ ವ್ಯವಸಿತಾ ವಯಂ ಅಂತ. ಇದು ವಿ ಅವ ಇತ್ಯುಪಸರ್ಗಪೂರ್ವಕ ಶೋ ಅಂತ ಕರ್ಮಣಿ ಅಂತ ಧಾತು, ಅದರ ತಪ್ರತ್ಯಯ ಅಂತ ಪ್ರಯೋಗ. ಇಲ್ಲಿ ಕರ್ತೃಪ್ರತ್ಯಯ ಬೇರೆ ಅನೇಕ ಪ್ರಸಂಗಗಳಲ್ಲಿ ಕರ್ಮವನ್ನೇ ಹೇಳುವುದಾದರೂ ಇಲ್ಲಿ ಕರ್ತೃವನ್ನು ಹೇಳಿದೆ. ವಯಂ ವ್ಯವಸಿತಾಹ ಅಂತ, ನಾವು ತೀರ್ಮಾನ ಮಾಡಿದ್ದೇವೆ, ನಾವು ಹೀಗೆ ನಿಶ್ಚಯ ಮಾಡಿ ಪ್ರವೃತ್ತರಾಗಿದ್ದೇವೆ ಅಂತ ಅದರ ಅರ್ಥ. ಹಾಗೆ ವಿ ಅವ ಅಂತ ಉಪಸರ್ಗ ಅಲ್ಲದೇನೆ ಅಧಿ ಅವ ಅನ್ನೋ ಉಪಸರ್ಗವನ್ನು ಸೇರಿಸಬಹುದು. ಅಧಿ ಅವಶ್ಯತಿ ಅಂದ್ರೆ ಅಧ್ಯವಶ್ಯತಿ ಅಂದ್ರೆ ನಿಶ್ಚಿನುತೆ, ನಿಶ್ಚಯ ಮಾಡ್ತಾನೆ ಅಂತ ಅದರ ಅರ್ಥ. ಅವಶ್ಯತಿ ಅಂದ್ರೆ ಮುಂಚತಿ, ಬಿಡ್ತಾನೆ ಅಂತ ಅದರ ಅರ್ಥ. ಹೀಗೆ ಬೇರೆ ಬೇರೆ ಥರದ ಧಾತುಗಳನ್ನು ಪ್ರಯೋಗ ಮಾಡಿ ಬೇರೆ ಬೇರೆ ಅರ್ಥಗಳನ್ನು ಹೊರಡಿಸಬಹುದು. ಅದಕ್ಕೆ ವ್ಯವಸಾಯ, ಅಧ್ಯವಸಾಯ ಹೀಗೆಲ್ಲ ಅದರ ಲೆಪ್ರತ್ಯಯ ಅಂತ ಶಬ್ದ ಪ್ರಯೋಗ ಆಗ್ತದೆ. ನಿಶ್ಚಯ ಮಾಡಿ, ತೀರ್ಮಾನ ಮಾಡಿ ಅಂತ ಅದರ ಅರ್ಥ. ಹೀಗಿದನ್ನ ತಪ್ರತ್ಯಯ ಕರ್ತೃರ್ಥದಲ್ಲಿ ಇರುವುದು ಒಂದನ್ನು ನಾವು ಗಮನಿಸಬೇಕು. ಮತ್ತೆ ಇಂಥದ ಒಂದು ಪ್ರಯೋಗ ಅಧ್ಯವಸಾಯ, ವ್ಯವಸಾಯ ಈಗಲೇ ಲೆಪ್ರತ್ಯಯ ಅಂತವಾದ ಪ್ರಯೋಗ, ಹಾಗೆ ಬೇರೆ ಬೇರೆ ಲಕಾರದಲ್ಲಿ ಅದರ ಪ್ರಯೋಗ, ಹೀಗೆಲ್ಲ ನಾವು ಅದನ್ನು ವ್ಯವಹಾರದಲ್ಲಿ ತರಬೇಕು. ವಯಂ ಅಧ್ಯವಸಾಯ ಉಪತಿಷ್ಠಾಮಹೆ, ನಾವು ತೀರ್ಮಾನ ಮಾಡಿ ಕುಳಿತಿದ್ದೇವೆ. ವಯಂ ವ್ಯವಸಾಯ ಉಪತಿಷ್ಠಾಮಹೆ, ಹೀಗೆಲ್ಲ ಅದರ ನಾನಾ ಥರದ ಪ್ರಯೋಗಗಳು.